ಹಲೋ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ನಾವು ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಾಸೆಸ್ ಬಳಸಿಕೊಂಡು ಓವರ್ ಹೆಡ್ ಪೊಸಿಷನ್ನಲ್ಲಿ 10 mm ದಪ್ಪದ MS ಪ್ಲೇಟ್ನಲ್ಲಿ ಫಿಲ್ಲೆಟ್ ಲ್ಯಾಪ್ ಜಾಯಿಂಟ್ಸ್ ಮಾಡುವ ಬಗ್ಗೆ ಕಲಿಯುತ್ತೇವೆ. ವೆಲ್ಡರ್ ನಡೆದಾಡೋಕೆ ಸಾಕಷ್ಟು ಜಾಗ ಇರೋ ರೀತಿಯಲ್ಲಿ ಸೇಫ್ ಆದ ಜಾಗದಲ್ಲಿ ವೆಲ್ಡಿಂಗ್ ಪೊಸಿಷನರ್ ಟೇಬಲ್ ಇಡಿ. ವೆಲ್ಡಿಂಗ್ ಮಾಡುವಾಗ ಸುಲಭ ಮತ್ತು ನಿಖರವಾದ ಪೊಸಿಷನಿಂಗ್ ಕಾಪಾಡಿಕೊಳ್ಳೋಕೆ ವೆಲ್ಡಿಂಗ್ ಪೊಸಿಷನರ್ ಕಂಟ್ರೋಲ್ಸ್, ತಿರುಗುವ ವೇಗ ಮತ್ತು ದಿಕ್ಕನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸಿ ಕ್ಲ್ಯಾಂಪ್ ಅಥವಾ ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ಗಳಂತಹ ಸೂಕ್ತ ಕ್ಲ್ಯಾಂಪಿಂಗ್ ಸಾಧನಗಳನ್ನು ಉಪಯೋಗಿಸಿ 10 mm MS ಪ್ಲೇಟ್ ಅನ್ನು ಟೇಬಲ್ ಮೇಲೆ ಸುರಕ್ಷಿತವಾಗಿ ಇಡಿ. ವೆಲ್ಡಿಂಗ್ ಮಾಡುವಾಗ ಅಲ್ಲಾಡದ ಹಾಗೆ ಕ್ಲ್ಯಾಂಪ್ಗಳು ಗಟ್ಟಿಯಾಗಿದೆ ಅಂತ ಚೆಕ್ ಮಾಡಿಕೊಳ್ಳಿ. ಪೊಸಿಷನರ್ನ ಟೇಬಲ್ ಆಂಗಲ್ ಓವರ್ ಹೆಡ್ ವೆಲ್ಡಿಂಗ್ ಸ್ಥಾನಕ್ಕೆ ಅಡ್ಜಸ್ಟ್ ಮಾಡಿ. ಈ ಆಂಗಲ್ ಅನ್ನು ನಿಮ್ಮ ವೆಲ್ಡಿಂಗ್ ಪೊಸಿಷನ್ಗೆ ಸರಿಯಾಗಿ ಸೆಟ್ ಮಾಡಿ. ಕೊಟ್ಟಿರೋ ಕ್ಲ್ಯಾಂಪ್ನಿಂದ ಓವರ್ ಹೆಡ್ ವೆಲ್ಡಿಂಗ್ ಪೊಸಿಷನರ್ನಲ್ಲಿ ಟ್ಯಾಕ್ ವೆಲ್ಡ್ ಲ್ಯಾಪ್ ಜಾಯಿಂಟ್ ಅನ್ನು ಫಿಕ್ಸ್ ಮಾಡಿ. ತಿರುಗಿಸುವಾಗ ಬ್ಯಾಲೆನ್ಸ್ ಆಗಿ ಇರಲು ಮತ್ತು ಅಲ್ಲಾಡದೇ ಇರಲು ಪೊಸಿಷನರ್ನ ಆಕ್ಸಿಸ್ ಉದ್ದಕ್ಕೂ ಟ್ಯಾಕ್ ವೆಲ್ಡ್ ಲ್ಯಾಪ್ ಜಾಯಿಂಟ್ ಅನ್ನು ಜೋಡಿಸಿ. ವೆಲ್ಡಿಂಗ್ ಮಾಡೋ ಜಾಗದಲ್ಲಿ ಈಸಿಯಾಗಿ ಓಡಾಡೋ ರೀತಿಯಲ್ಲಿ ಪ್ಲೇಟ್ಗಳನ್ನು ಇಡಿ. ವೆಲ್ಡರ್ಗೆ ವೆಲ್ಡಿಂಗ್ ಮಾಡೋ ಜಾಗ ಚೆನ್ನಾಗಿ ಕಾಣಿಸೋ ರೀತಿಯಲ್ಲಿ ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಇರಬೇಕು. ಎಲ್ಲಾ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಸ್ಪಾರ್ಕ್ ಮೇಲೆ ಬೀಳದ ಹಾಗೆ ಹುಷಾರಾಗಿರಬೇಕು ಮತ್ತು ಎಲೆಕ್ಟ್ರಿಕಲ್ ಅಪಾಯ ಆಗದಂತೆ ಸರಿಯಾದ ಗ್ರೌಂಡಿಂಗ್ ಮಾಡಿರಬೇಕು. ವೆಲ್ಡಿಂಗ್ ಗ್ಲೌಸ್ಗಳು, ಸರಿಯಾದ ಲೆನ್ಸ್ ಶೇಡ್ ಇರೋ ವೆಲ್ಡಿಂಗ್ ಹೆಲ್ಮೆಟ್ ಮತ್ತು ಜ್ವಾಲೆ ನಿರೋಧಕ ಬಟ್ಟೆಗಳಂತಹ ಸೂಕ್ತ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಹಾಕಿಕೊಳ್ಳಿ. ವೆಲ್ಡಿಂಗ್ ಕೇಬಲ್ಗಳು ಡ್ಯಾಮೇಜ್ ಆಗಿದೆಯಾ ಅಥವಾ ವೈರ್ ಓಪನ್ ಆಗಿದೆಯಾ ಅಂತ ಚೆಕ್ ಮಾಡಿ. ವೆಲ್ಡಿಂಗ್ ಮಿಷಿನ್ ಸರಿಯಾಗಿ ಗ್ರೌಂಡ್ ಆಗಿದೆಯಾ ಅಂತ ಚೆಕ್ ಮಾಡಿ. ವೆಲ್ಡಿಂಗ್ ಟಾರ್ಚ್ ಸರಿ ಇದೆಯಾ ಅಂತ ನೋಡಿ. ಟಾರ್ಚ್ನಲ್ಲಿ ಎಲೆಕ್ಟ್ರಾಡ್ ಸರಿಯಾಗಿ ಇಟ್ಟಿದ್ದೀರಾ ಅಂತ ಚೆಕ್ ಮಾಡಿ. ರೂಟ್ ರನ್ ಅನ್ನು ವೆಲ್ಡಿಂಗ್ ಮಾಡಲು 3.15 mm ಡಯಾ MS ಎಲೆಕ್ಟ್ರಾಡ್ ಅನ್ನು ತೆಗೆದುಕೊಳ್ಳಿ. ರೂಟ್ ರನ್ಗಾಗಿ ವಿದ್ಯುತ್ ಅನ್ನು 110 ಆಂಪ್ಸ್ಗೆ ಸೆಟ್ ಮಾಡಿ. ಮೇಲಿನ ಪ್ಲೇಟ್ನ ಅಂಚು ಮತ್ತು ಕೆಳಗಿನ ಪ್ಲೇಟ್ನ ಮೇಲ್ಮೈ ನಡುವಿನ ಆಂಗಲ್ ಅನ್ನು ವಿಭಜಿಸೋ ತರ ಎಲೆಕ್ಟ್ರಾಡ್ ಅನ್ನು ಹಿಡಿಯಿರಿ. ಎಲೆಕ್ಟ್ರಾಡ್ ವೇವಿಂಗ್ ಮಾಡದೆ ಶಾರ್ಟ್ ಆರ್ಕ್ನಿಂದ ಮೊದಲ ಬೀಡನ್ನು ಜಾಯಿಂಟ್ನ ರೂಟ್ಗೆ ಇಡಿ. ಚಿಪ್ಪಿಂಗ್ ಸುತ್ತಿಗೆಯಿಂದ ಬೀಡ್ನಿಂದ ಸ್ಲ್ಯಾಗ್ ಅನ್ನು ತೆಗೆದುಹಾಕಿ. ಸ್ಟೀಲ್ ವೈರ್ ಬ್ರಷ್ನಿಂದ ವೆಲ್ಡ್ ಬೀಡ್ ಶುಚಿ ಮಾಡಿ. ಎರಡನೇ ರನ್ಗಾಗಿ 3.15 mm ಡಯಾ MS ಎಲೆಕ್ಟ್ರಾಡ್ ಉಪಯೋಗಿಸಿ. ಎರಡನೇ ರನ್ಗಾಗಿ ವಿದ್ಯುತ್ ಪ್ರವಾಹವನ್ನು 110 ಆಂಪ್ಸ್ಗೆ ಸೆಟ್ ಮಾಡಿ. ಎಲೆಕ್ಟ್ರಾಡ್ ಆಂಗಲ್ ರೂಟ್ ರನ್ಗೆ ಹೇಳಿದ ಕೋನಕ್ಕೆ ಹೇಳಿದ ಹಾಗೆ ಇರಬೇಕು. ಸ್ಟ್ರಿಂಗ್ ಬೀಡ್ ಟೆಕ್ನಿಕ್ ನಿಂದ ಎರಡನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ವೆಲ್ಡ್ ಬೀಡ್ನ ಚಿಪ್ಪಿಂಗ್ ಸುತ್ತಿಗೆಯಿಂದ ತೆಗೆಯಿರಿ. ವೆಲ್ಡ್ ಬೀಡನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡಿ. ಮೂರನೇ ರನ್ಗಾಗಿ 3.15 mm ಡಯಾ MS ಎಲೆಕ್ಟ್ರಾಡ್ ಉಪಯೋಗಿಸಿ. ಮೂರನೇ ರನ್ಗಾಗಿ ವಿದ್ಯುತ್ ಪ್ರವಾಹವನ್ನು 110 ಆಂಪ್ಸ್ಗೆ ಸೆಟ್ ಮಾಡಿ. ಮೂರನೇ ಬೀಡನ್ನು ಮೊದಲ ಬೀಡ್ ಮತ್ತು ಮೇಲಿನ ಫಲಕದ ಕೆಳ ಅಂಚಿನ ನಡುವೆ ಡೆಪಾಸಿಟ್ ಮಾಡಿ. ಮೇಲಿನ ಪ್ಲೇಟ್ನ ಅಂಚು ಕರಗುವುದನ್ನು ತಪ್ಪಿಸಲು ಸಣ್ಣ ಆರ್ಕ್ ಮತ್ತು 45 ಡಿಗ್ರಿ ಎಲೆಕ್ಟ್ರಾಡ್ ಕೋನದೊಂದಿಗೆ ಪ್ಲೇಟ್ನ ಮೇಲ್ಮೈಗೆ ಇರಿಸಿ. ವೆಲ್ಡ್ ಬೀಡ್ ಸ್ಲ್ಯಾಗ್ ಅನ್ನು ಚಿಪ್ಪಿಂಗ್ ಸುತ್ತಿಗೆಯಿಂದ ತೆಗೆಯಿರಿ. ವೆಲ್ಡ್ ಬೀಡ್ ಅನ್ನು ಸ್ಟೀಲ್ ವೈರ್ ಬ್ರಷ್ನಿಂದ ಶುಚಿ ಮಾಡಿ. ವೆಲ್ಡಿಂಗ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯಾ ಅಂತ ನೋಡಿ. ಶೀಲ್ಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಉಪಯೋಗಿಸಿ ಓವರ್ ಹೆಡ್ ಸ್ಥಾನದಲ್ಲಿ 10 mm ದಪ್ಪವಿರೋ MS ಪ್ಲೇಟ್ನಲ್ಲಿ ಫಿಲೆಟ್ ಲ್ಯಾಪ್ ಜಾಯಿಂಟ್ಗಾಗಿ ಅನುಸರಿಸಬೇಕಾದ ಮಾರ್ಗಸೂಚಿಗಳ ಬಗ್ಗೆ ಹೇಳ್ತೀನಿ. ಯಾವಾಗಲೂ ರಕ್ಷಣಾತ್ಮಕ ಬಟ್ಟೆಗಳನ್ನು ಹಾಕಿ. ಸರಿಯಾದ ಹೆಲ್ಮೆಟ್ ಹಾಕಿ. ಸರಿಯಾದ ವಿದ್ಯುತ್ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿ. ಜಾಯಿಂಟ್ಗಳನ್ನು ಸರಿಯಾಗಿ ಪ್ರಿಪೇರ್ ಮಾಡಿ. ಸರಿಯಾದ ವೆಲ್ಡಿಂಗ್ ಪ್ಯಾರಾಮೀಟರ್ಸ್ಗಳನ್ನು ಉಪಯೋಗಿಸಿ. ಸರಿಯಾದ ಆರ್ಕ್ ಉದ್ದವನ್ನು ಕಾಪಾಡಿಕೊಳ್ಳಿ. ವೇವಿಂಗ್ ಮೋಷನ್ ಉಪಯೋಗಿಸಿ. ಸ್ಥಿರವಾದ ವೇಗದಲ್ಲಿ ಪ್ರಯಾಣಿಸಿ. ಪ್ರತಿ ಪಾಸ್ ನಂತರ ಸ್ಲ್ಯಾಗ್ ಅನ್ನು ಶುಚಿ ಮಾಡಿ. ವೆಲ್ಡ್ ಬೀಡ್ ಸರಿಯಾದ ಗಾತ್ರದಲ್ಲಿದೆ ಅಂತ ಖಚಿತಪಡಿಸಿಕೊಳ್ಳಿ. ಬಿಸಿ ವಸ್ತುಗಳನ್ನು ಹಿಡಿಯಲು ಟಾಂಗ್ಸ್ಗಳನ್ನು ಉಪಯೋಗಿಸಿ. ಇನ್ಸ್ಪೆಕ್ಷನ್ ಮಾಡುವಾಗ ಗುರುತಿಸಬಹುದಾದ ದೋಷಗಳನ್ನು ನಾವೀಗ ನೋಡೋಣ. ಅಂಡರ್ಕಟ್,
ಪೊರೋಸಿಟಿ, uneven ripples, ಕರಗಿದ ಪ್ಲೇಟ್ನ ತುದಿಗಳು, ಕ್ರ್ಯಾಕ್ಸ್. ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿದ್ದೀರೆಂದರೆ ಪ್ಲೇಟ್ಸ್ಗಳನ್ನು ಲ್ಯಾಪ್ ಜಾಯಿಂಟ್ ರೂಪದಲ್ಲಿ ಸೆಟ್ ಮಾಡುವುದು ಮತ್ತು ಸಮಾನ ಅಂತರದ ಜಾಯಿಂಟ್ನ ಪ್ರತಿ ತುದಿಯಲ್ಲಿ ಟ್ಯಾಕ್ ವೆಲ್ಡ್ ಮಾಡುವುದು. ಓವರ್ ಹೆಡ್ ಪೊಸಿಷನ್ ಅಲ್ಲಿ ವೀವಿಂಗ್ ಟೆಕ್ನಿಕ್ ಬಳಸಿಕೊಂಡು ರೂಟ್ 2ನೇ ಮತ್ತು 3ನೇ ರಡ್ಗಳನ್ನು ಡೆಪಾಸಿಟ್ ಮಾಡುವುದು. ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ ಬೀಡ್ ಅನ್ನು ಸ್ವಚ್ಛಗೊಳಿಸುವುದು. ಏನಾದರೂ ಎಕ್ಸ್ಟರ್ನಲ್ ಡಿಫೆಕ್ಟ್ಸ್ ಇದೆಯೇ ಎಂದು ವೆಲ್ಡ್ ಬೀಡ್ ಅನ್ನು ಪರೀಕ್ಷಿಸುವುದು.